ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಸೊಪ್ಪಿನ ಸಾರು. ಇದಕ್ಕೆ ಕಾಳೆಲ್ಲ ಬೇಕಾಗಲ್ಲ, ಬರೀ ಸೊಪ್ಪಾದರೆ ಸಾಕು. ಬೀರ್ಕೆ ಸೊಪ್ಪಿದು ಚೆನ್ನಾಗಿರುತ್ತೆ. ಈ ಥರ ಸೊಪ್ಪೆಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫಸ್ಟು ನೀರಾಗಿ ಕುದಿಯೋಕ್ಕೆ ಇಟ್ಕೊಂಡು ಕುದಿಯೋ ನೀರಿಗೆ ಹಾಕಬೇಕು ಸೊಪ್ಪನ್ನ. ಸೊಪ್ಪು ಹಾಕಿದ ಮೇಲೆ 2 ಟೊಮೊಟೊ, ಒಂದು 6 ಮೆಣಸಿನ್ಕಾಯಿ, ಒಂದು 6-7 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಒಂದು ಅರ್ಧ. ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕು. ಇವಾಗ ಇದು ಬೆಂದಿದೆ, ಇಷ್ಟು ಬೆಂದರೆ ಸಾಕು. ಇದನ್ನು ತಣ್ಣಗಾಗಲಿ ಸ್ವಲ್ಪ ಹೊತ್ತು, ಆಫ್ ಮಾಡೋಣ. ನೆಕ್ಸ್ಟು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ, ಜೀರಿಗೆ, ಬೇಯಿಸಿದ್ವಲ್ಲ ಸೊಪ್ಪು, ಅದನ್ನ ಹಾಕ್ಕೊಳ್ಳೋಣ. ಇದನ್ನ ಇವಾಗ ರುಬ್ಕೊಳ್ಳೋಣ ನೈಸಾಗೆ. ಇಷ್ಟು ನೈಸಿದ್ರೆ ಸಾಕು. ನೆಕ್ಸ್ಟು ಬಾಣಲಿ ಇಟ್ಕೊಂಡು, ಬಾಣಲಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆಕ್ಸ್ಟು ರುಬ್ಬಿದ್ವಲ್ಲ ಖಾರ, ಅದನ್ನು ಹಾಕಿಡೋಣ. ಸಪ್ಪೆ ರಸ ಇತ್ತಲ್ಲ, ಇನ್ನೆಲ್ಲ ತೊಳ್ಕೊಂಡು ಇಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸೊಪ್ಪಿಗೆ ನಾವು ಹಾಕಿರಲಿಲ್ಲ, ನೋಡ್ಕೊಂಡು ಹಾಕಿ ಉಪ್ಪು. ಇವಾಗ ಸಾರು ರೆಡಿಯಾಗಿದೆ, ಸರ್ವ್ ಮಾಡೋಣ. ಬಿಸಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ, ರುಚಿಯಾಗೂ ಇರುತ್ತೆ, ಆರೋಗ್ಯವಾಗೂ ಇರುತ್ತೆ. ಬರೀ ಸೊಪ್ಪಿನ ಸಾರು, ಗ್ಯಾಸ್ಟ್ರಿಕ್ ಆಗಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.